ಬಿಎಂಟಿಸಿ ಕಚೇರಿಯಲ್ಲೇ ಸಿಬ್ಬಂದಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಶಾಂತಿನಗರದ ಕಚೇರಿಯಲ್ಲಿ ನೇಣಿಗೆ ಶರಣಾಗಿದ್ದಾರೆ ಬಿಎಂಟಿಸಿ ಸಿಬ್ಬಂದಿ. ಅಥಣಿ ಮೂಲದ 42 ವರ್ಷದ ಮಹೇಶ್. ನಿನ್ನೆ ಬೆಳಗ್ಗೆ ರೆಕಾರ್ಡ್ ರೂಮ್ ಕೀ ಕೇಳಿದ್ರಂತೆ ಸಿಬ್ಬಂದಿ. ಇಡೀ ಕಚೇರಿಯ ಪಕ್ಕದಲ್ಲಿರುವ ಬಿಎಂಟಿಸಿ ಕಚೇರಿಯಲ್ಲಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಶಾಂತಿನಗರದಲ್ಲಿರುವ ಬಿಎಂಟಿಸಿ ಕಚೇರಿ ಅಲ್ಲೇನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಥಣಿ ಮೂಲದ 42 ವರ್ಷದ ಬಿಎಂಟಿಸಿ ಸಿಬ್ಬಂದಿ ಮಹೇಶ್. ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆಗೆ ಶರಣಾದ್ರು ಅನ್ನೋದ್ರ ಬಗ್ಗೆ ಈಗಷ್ಟೇ ಮಾಹಿತಿಗಳು ತಿಳಿಯಬೇಕಿದೆ. ಎರಡನೇ ದಿನ ಅಧಿವೇಶನಕ್ಕೆ ಇವತ್ತು ಹಾಗೆ ಬಂದು ಹೀಗೆ ಎಸ್ಕೇಪ್ ಆಗಿ ಹೋದ್ರು ಶಾಸಕ ಹಾಗೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಆಗಿರುವ ದದ್ದಲ್. ನೆನೆ ಕೂಡ ಬಂದ್ರು. ಬಂದ ಸಂದರ್ಭದಲ್ಲಿ ಸ್ಪೀಕರ್ ಅನ್ನ ಭೇಟಿ ಮಾಡಿದ್ರು, ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಇವತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ದದ್ದಲ್ ಅವರನ್ನ ಗದರಿದ್ರಂತೆ ಸಿದ್ದರಾಮಯ್ಯ ಅವರು. ಏಕಾಏಕಿ ನಾಪತ್ತೆ ಆಗ್ಬಿಟ್ರು. ಅದಾದ್ಮೇಲೆ ದದ್ದಲ್ ಹಾಗಾದ್ರೆ ಮುಖ್ಯಮಂತ್ರಿಗಳು ಗದರಿದ್ದು ಯಾಕೆ, ದದ್ದಲ್ ಅವರು ನಾಪತ್ತೆಯಾಗಿದ್ದು ಯಾಕೆ, ಸದ್ಯಕ್ಕಿರುವ ಕುತೂಹಲ ಇದು. ಇನ್ನು ಇಡಿ ಇಕ್ಕಳದಿಂದ ಬಚಾವಾಗಲಿಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ದದ್ದಲ್ ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನಾಗೇಂದ್ರ ಅವರು ಇಡಿಯಿಂದ ಅರೆಸ್ಟ್ ಆಗಿ ಸತತ ವಿಚಾರಣೆಗೆ ಒಳಗಾಗ್ತಿದ್ರು ಕೂಡ ನಿಗಮದ ಅಧ್ಯಕ್ಷರಾದ ದದ್ದಲ್ ಮಾತ್ರ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಕಲಾಪಕ್ಕೂ ಕೂಡ ಹಾಜರಾಗಿದ್ರು. ನಿನ್ನೆ ಇವತ್ತು ಬಂದ್ರು, ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ರು. ಮುಖ್ಯಮಂತ್ರಿಗಳು ಗದರಿದ್ದೇ ತಡ ವಿಧಾನಸೌಧದಿಂದ ನಾಪತ್ತೆ ಆಗಿದ್ದಾರೆ ದದ್ದಲ್. ಏನೇ ಎಸ್ಕೇಪ್ ಆದ್ರೂ, ಎಷ್ಟೇ ಕಣ್ಮರೆಸುವ ಪ್ರಯತ್ನ ಪಟ್ಟರೂ ಕೂಡ ಮುಖ್ಯಮಂತ್ರಿಗಳ ಸಪೋರ್ಟ್ ಇದೆ ಅನ್ನೋ ರೀತಿಯಲ್ಲಿ ಅವ್ರನ್ನ ಪದೇ ಪದೇ ಭೇಟಿಯಾದ್ರೂ ಕೂಡ ಮನಸ್ಸಿನ ಒಳಗೊಳಗೆ ದದ್ದಲ್ ಅವರಿಗೂ ಕೂಡ ಢವ ಶುರುವಾಗಿದೆ. ಇವತ್ತಲ್ಲ ನಾಳೆ SIT ಅಥವಾ ಇಡಿ ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನೋದು ದದ್ದಲ್ ಅವರಿಗೂ ಗೊತ್ತಿದೆ. ಹಾಗಾದ ಸಂದರ್ಭದಲ್ಲಿ ಅರೆಸ್ಟ್ ಆಗ್ಬಿಡ್ತೀನಾ, ಬಂಧನದ ಭೀತಿ ದದ್ದಲ್ ಅವರನ್ನು ಕೂಡ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಗಮನಿಸಿ. ಸಿಎಂ ಭೇಟಿ ನಂತರ ಏಕಾಏಕಿ ಶಾಸಕ ದದ್ದಲ್ ಪರಾರಿ. ವಾಲ್ಮೀಕಿ ನಿಗಮ ಕೇಸ್ನಲ್ಲಿ ಕೈ ತಪ್ಪುತ್ತಾ ಅಧ್ಯಕ್ಷಗಿರಿ. ಕೂಲ್ ಆಗಿ ಕಲಾಪಕ್ಕೆ ಎಂಟ್ರಿ ಕೊಟ್ಟ ದದ್ದಲ್ ದಿಢೀರ್ ಗಾಬರಿ ಆದ್ರು. ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸೀಕ್ರೆಟ್ ಸಭೆ ನಡೆಯಿತು. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಸ್ಪೀಕರ್ ಹಾಗೂ ದದ್ದಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ನಡೆಸಿದ್ರು. ಇಡಿ ನೋಟಿಸ್ ಬಂದಿದ್ಯಾ ದದ್ದಲ್? ಕಾಂಗ್ರೆಸ್ ಶಾಸಕನಿಗೆ ಗದರಿದ್ರ ಸಿಎಂ? ನಿನ್ನೆಯಷ್ಟೇ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ, ಇಡಿ ನನಗೆ ನೋಟಿಸ್ ಕೊಟ್ಟಿಲ್ಲ ಎಂದಿದ್ದ ದದ್ದಲ್ಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿ ಪ್ರಶ್ನೆ ಮಾಡಿದ್ರು ಎನ್ನಲಾಗಿದೆ. ಸೀಕ್ರೆಟ್ ಟಾಕ್ ವೇಳೆ ಶಾಸಕನನ್ನ ಪ್ರಶ್ನೆ ಮಾಡಿದಾಗ ಸ್ವತಃ ದದ್ದಲ್ ಹೌದು ಅಂತ ಒಪ್ಪಿಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಅಲ್ಲಿಂದ ಮುಂದೆ ನಡೆದಿದ್ದೆ ಭಾರಿ ಪಾಲಿಟಿಕ್ಸ್. ಸಿಎಂ ಪ್ರಶ್ನೆಯಿಂದ ಕೈ ಶಾಸಕ ಗಾಬರಿ. ವಿಧಾನಸೌಧದಿಂದ ದದ್ದಲ್ ಪರಾರಿ. ಇಡಿ ಅಧಿಕಾರಿಗಳಿಂದ ಬಂಧನ ಭೀತಿ ಎದುರಿಸುತ್ತಿರುವ ಶಾಸಕ ದದ್ದಲ್ ಏಕಾಏಕಿ ವಿಧಾನಸೌಧ ಅಂಗಳದಿಂದ ಪರಾರಿಯಾದ್ರು. ಮಾಧ್ಯಮಗಳ ಕಣ್ತಪ್ಪಿಸಿ ಲಿಫ್ಟ್ನಲ್ಲಿ ಎಸ್ಕೇಪ್ ಆದ್ರು. ಇನ್ನು ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ವಾಲ್ಮೀಕಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ದದ್ದಲ್ ರಾಜೀನಾಮೆ ಕೊಡ್ತಾರಾ? ಮುಜುಗರದಿಂದ ತಪ್ಪಿಸಿಕೊಳ್ಳಕ್ಕೆ ಸರ್ಕಾರ ಇಂತಹದೊಂದು ಟಪ್ಪಣೆಯನ್ನ ಹೊರಡಿಸುತ್ತಾ ಅನ್ನೋದು ಸದ್ಯ ಕುತೂಹಲ ಕೇಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ದದ್ದಲ್ ಅವರ ಮುಂದಿರುವ ಆಯ್ಕೆ ಏನು? ಹೀಗೆ ಎಷ್ಟು ದಿನ ಕಣ್ತಪ್ಪಿಸ್ಕೊಂಡು ಮಾಧ್ಯಮಗಳಿಂದ ತಲೆಮರೆಸ್ಕೊಂಡು ಓಡಾಡ್ತಾ ಇರಬಹುದು ದದ್ದಲ್ ಅವರು? ಕಾನೂನಾತ್ಮಕವಾಗಿ ವಿಚಾರಣೆಗೆ ಹಾಜರಾಗೋದು ಎಷ್ಟು ಅನಿವಾರ್ಯ? ಬಂಧನಕ್ಕೆ ಒಳಗಾಗೋದ್ರಿಂದ, ಕಲಾಪ ನಡೀತಿರೋದ್ರಿಂದ ಒಂದು ರೀತಿ ಇಮ್ಯುನಿಟಿ ಏನಾದರೂ ಸಿಕ್ಕಿಬಿಟ್ಟಿದೆಯಾ ದದ್ದಲ್ ಅವರಿಗೆ? ಇದೆಲ್ಲದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ವಾಲ್ಮೀಕಿ ನಿಗಮ ಹಗರಣ ಕೇಸ್ನಲ್ಲಿ ಹಾಗಾದ್ರೆ ಮುಂದಿರುವ ಮಾರ್ಗ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ SIT ಹಾಗೆ ಇಡಿ ಸದ್ಯಕ್ಕೆ 2 ಇಲಾಖೆಯೂ ಕೂಡ ವಿಚಾರಣೆ ನಡೆಸ್ತಿರೋದ್ರಿಂದ ಈ ವಿಚಾರಣೆಗಳಿಗೆ ಹಾಜರಾಗೋದು ಅನಿವಾರ್ಯ.
ವಿಚಾರಣೆಗೆ ಕರೆದಾಗ ಹೋಗದೆ ಹೋದ್ರೆ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋ ಕಾರಣದಿಂದಲೇ ಬಂಧಿಸುವ ಸಾಧ್ಯತೆ ಕೂಡ ಇದೆ. ಆದರೆ ಸದನದ ಹೆಸರಲ್ಲಿ ವಿಚಾರಣೆಗೆ ಹಾಜರಾಗೋಕೆ ಟೈಮ್ ಅನ್ನ ಕೇಳುವ ಅವಕಾಶ ಇದೆ. ನಿನ್ನೆಯಷ್ಟೇ ನಾವು ಗಮನಿಸಿದ್ವಿ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನಾಗೇಂದ್ರ ಅವರ ಪರ ವಕೀಲರು ಈ ಬಗ್ಗೆ ಅಂದ್ರೆ ಸದನದ ಕಲಾಪದಲ್ಲಿ ಹಾಜರಾಗಲಿಕ್ಕೆ ಅವಕಾಶವನ್ನ ಮಾಡಿಕೊಡುವ ಬಗ್ಗೆ ಅರ್ಜಿಯನ್ನ ಹಾಕುವ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ಒಬ್ಬ ಜನಪ್ರತಿನಿಧಿ, ಅದರಲ್ಲೂ ಚುನಾಯಿತ ಶಾಸಕ ಸದನದ ಕಲಾಪಗಳಿಗೆ ಹಾಜರಾಗಬೇಕು ಅನ್ನೋದು ನಿಯಮ. ಹೀಗಾಗಿ ಈ ವಿಚಾರಣೆಗೆ ಹಾಜರಾಗೋ ಸಂದರ್ಭದಲ್ಲಿ ಕಲಾಪದಲ್ಲಿ ಹಾಜರಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಕಲಾಪದ ಸಂದರ್ಭದಲ್ಲಿ ವಿಚಾರಣೆಗೆ ಕರಿಬೇಡಿ ಅಂತ ಹೇಳಿ ಕಾನೂನಾತ್ಮಕವಾಗಿ ಇರುವಂತಹ ಕೆಲವೊಂದಷ್ಟು ಆಪ್ಷನ್ಗಳನ್ನು ಬಳಸ್ಕೊಳ್ಳೋ ಸಾಧ್ಯತೆ ಇದೆ ದದ್ದಲ್ ಅವರು. ಇನ್ನು ವಕೀಲರನ್ನ ಸಂಪರ್ಕಿಸಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಬಂಧಿಸುವ ಭೀತಿ ಇದ್ದೇ ಇದೆ. ಇಡಿ ಅಥವಾ SIT ಎರಡರಲ್ಲಿ ಒಂದು ತನಿಖಾ ಸಂಸ್ಥೆಗಳು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ತನ್ನನ್ನು ಬಂಧಿಸಬಹುದು ಅನ್ನೋದು ದದ್ದಲ್ ಅವರಿಗೂ ತಿಳಿದಿರೋ ವಿಚಾರ. ನಾಗೇಂದ್ರ ಅವರ ಬಂಧನ ಆದ ಮೇಲಂತೂ ಈ ಭಯ ಮತ್ತಷ್ಟು ಹೆಚ್ಚಾಗಿದೆ. ಹೀಗಾಗಿ ಅರೆಸ್ಟ್ ಆಗೋದ್ರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಕೂಡ ಸಲ್ಲಿಸುವ ಸಾಧ್ಯತೆ ಇದೆ. ಇನ್ ಕೇಸ್ ಬಂಧನಕ್ಕೂ ಮೊದಲೇ ನಿರೀಕ್ಷಣಾ ಜಾಮೀನು ಸಿಕ್ಕಿಬಿಟ್ರೆ ಅಲ್ಲಿಗೆ ದದ್ದಲ್ ಅವರು ಒಂದು ಹಂತಕ್ಕೆ ಸೇಫ್ ಆಗ್ತಾರೆ. ಈವರೆಗೂ ವಿನಾಕಾರಣ ಯಾವುದೇ ವಿಚಾರಣೆಗೆ ದದ್ದಲ್ ಅವರು ಗೈರಾಗಿಲ್ಲ. ಕರೆದಾಗೆಲ್ಲ ಹೋಗಿದ್ದೀನಿ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ, ತೋರಿಸ್ತಿದ್ದಾರೆ ಕೂಡ. ಇದೇ ಅಂಶವನ್ನ ಮುಂದಿಟ್ಕೊಂಡು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ನಿರೀಕ್ಷಣಾ ಜಾಮೀನು ಪಡೆದ್ರೆ ಬಂಧನದ ಭೀತಿಯಿಂದ ತಾತ್ಕಾಲಿಕವಾಗಿ ಮುಕ್ತಿ ಸಿಗೋ ಸಾಧ್ಯತೆ ಇದೆ. ಕಲಾಪ ನಡೀತಿದೆ, ಹೀಗಾಗಿ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ವಾ ಅಂತ ಕೇಳಿದ್ರೆ ಖಡಾಖಂಡಿತವಾಗಿಯೂ ಅಲ್ಲ. ಕೇವಲ ಕಲಾಪ ನಡೀತಿದ್ದ ಹೋಗಬೇಕು ಅಂತಂದ್ರೆ ಸ್ಪೀಕರ್ ಅನುಮತಿ ಬೇಕಾಗತ್ತೆ. ಹೀಗಾಗಿ ಅದನ್ನು ಹೊರತುಪಡಿಸಿ ಬಂಧನದಿಂದ ಮುಕ್ತಿಯನ್ನ ಪಡೆದುಕೊಳ್ಳಿಕ್ಕೆ ಏನೆಲ್ಲ ಸಾಧ್ಯವೋ ಆ ಎಲ್ಲ ಮಾರ್ಗಗಳನ್ನ ಪರಿಶೋಧಿಸುತ್ತಿದ್ದಾರೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಹಾಗೆ ಶಾಸಕ ಬಸನಗೌಡ ದದ್ದಲ್. ಇನ್ನು ಇದೇ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನದ ಅಧಿವೇಶನದಲ್ಲೂ ಕೂಡ ಗಲಾಟೆ ಗದ್ದಲ. ಅದರಲ್ಲೂ DK ಶಿವಕುಮಾರ್ ಹಾಗೆ ಅಶ್ವಥ್ ನಾರಾಯಣ್ ಒಂದು ಹಂತಕ್ಕೆ ಮಾತಿಗೆ ಮಾತು ಬೆಳೆಸಿ ಈ ಹಗರಣಗಳ ಪಿತಾಮಹ ಯಾರು ಅನ್ನೋದ್ರ ಬಗ್ಗೆ ಚರ್ಚೆಗೆ ಇಳಿದ್ಬಿಟ್ರು. DK ಶಿವಕುಮಾರ್ ಹಾಗೆ ಅಶ್ವಥ್ ನಾರಾಯಣ್ ನಡುವೆ ಭಾರೀ ಪೈಪೋಟಿ, ವಾಕ್ ಪ್ರಹಾರ. ಇಬ್ಬರು ನಾಯಕರ ನಡುವೆ ಕಲಾಪದ ಸಂದರ್ಭದಲ್ಲಿ ವಾಕ್ ಸಮರವೇ ನಡೆದು ಹೋಗಿದೆ. ಅಶ್ವಥ್ ನಾರಾಯಣ್ ಹಗರಣಗಳ ಪಿತಾಮಹ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗ್ಲಿಲ್ವಾ ಅಂತ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಯಾವ ಅಸೆಂಬ್ಲಿ ವೇಸ್ಟ್ ಮಾಡ್ತೀರಿ? ಎಲ್ಲ ಅಸೆಂಬ್ಲಿ ಯಾವ ಅಸೆಂಬ್ಲಿಗೂ ನೀವು ಕೂತ್ಕೊಳ್ತೀರಿ, ದಯಮಾಡಿ ಅದಕ್ಕೆ ಜನ ನಮ್ಮಲ್ಲಿ ಹೆಸರು ಬಳಸಿಕೊಂಡಿದ್ದಾರೆ. ಮೇಲಿಂದ ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿ ಆಪಾದನೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್. ಅವ್ರು ಯಾರಿಗೂ ಹೇಳ್ತಿರು ಹಿಟ್ ಅಂಡ್ ರನ್, ಇವ್ರು ಹಿಟ್ ಅಂಡ್ ರನ್ ಅಲ್ಲ. ಇವ್ರು ಹಿಟ್ ಅಂಡ್ ರನ್ ಮಾಡಿದ್ದಾರೆ. ಈಗ ಮಾತಾಡ್ಲಿಕ್ಕೆ ನಾವೇ ನೋಡಿ ಹೋಗ್ತೀವ. ಕಸ ಗುಡ್ಸ್ ಮಾಡ್ತಾರಲ್ಲ, ಒಂದ್ ಸೀಟ್ ಬರಕ್ಕಾಗಿಲ್ಲ, ಒಂದ್ ಸೀಟ್ ಬರಕ್ಕಾಗಿಲ್ಲ, ಸೀಟ್ ಬರಕ್ಕಾಗಿಲ್ಲ. ಮಣ್ಣಾಗಿಲ್ಲ.